ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾಸರ್, ಕರುನಾಡ ಸಿಂಹಪಡೆ ಅಧ್ಯಕ್ಷರು. ಇವತ್ತಿನ ದಿನ ಈ ಏರ್ಪೋರ್ಟ್ ರೋಡ್ ಇರುವಂತ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದೆ. ಇಲ್ಲೇನಾಗಿದೆ ಅಂದ್ರೆ, ಈತ ನನಗೆ ಗೊತ್ತಿರುವಂತ ಹುಡುಗ, ಮನೆ ಹತ್ರ ಇರೋ. ಇದರಿಂದ ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಅವ್ರ ತಾಯಿನ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ. ಕ್ಯಾನ್ಸರ್ ಅಂತ ಒಳ್ಳೆ ರೀತಿಯಲ್ಲೇ ತಂದು ಅಡ್ಮಿಟ್ ಮಾಡಿದಾಗ ಇವತ್ತು ಅವ್ರು ತೀರೋಗಿದ್ದಾರೆ. ಎಷ್ಟು ಗಂಟೆಗೆ? ಬೆಳಗಿನ ಜಾವ ಅಂದ್ರೆ ಬೆಳಿಗ್ಗೆ ಒಂದು 11 ಗಂಟೆಗೆ ಸಮಯಕ್ಕೆ ಅವ್ರು ತೀರೋಗಿದ್ದಾರೆ. ತೀರೋದ್ರೆ ಇವಾಗ 8 ಗಂಟೆವರೆಗೂ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ICU ಅಲ್ಲೇ ಬಾಡಿ ಇದೆ, ಬಿಲ್ ಕಟ್ಟಿದ್ರೇನೆ ಕಳ್ಸೋದು ಅಂತ. ಆಲ್ರೆಡಿ ನಿಮಗೆ ಬನ್ನಿ, ಎಷ್ಟನೇ ತಾರೀಕು ಅವ್ರನ್ನ ಅಡ್ಮಿಟ್ ಮಾಡಿದ್ದು ನಿಮ್ ತಾಯಿ ಅವ್ರನ್ನ? 6ನೇ ತಾರೀಕು 13 ಗಂಟೆಯಲ್ಲಿ. ಸರಿ, ಮಾಡಿದ ನಂತರ ಏನಂತಾಯ್ತು? ಎಷ್ಟು ಕಟ್ಟಿದೀರಾ ನೀವು? ಸರ್, ಆಲ್ರೆಡಿ ನಮ್ದು 11 ಲಕ್ಷ ಚೆಂಡರ್ ಬಿಲ್ ಆಗಿದೆ ಇಟ್ಕೊಂಡು. ಆಲ್ರೆಡಿ ನಾವು 2 ಲಕ್ಷ ಲೋನ್ ಇಸ್ಕೊಟ್ಟಿದ್ದೇವೆ. 3,30,000 ಕ್ಯಾಶ್ ಕೊಟ್ಟಿದ್ದೇವೆ. ಓಕೆ, ಇಷ್ಟು ಕಟ್ಟಿನೂ ಇನ್ನೂ ನಮ್ಗೆ 4 ಲಕ್ಷ ಕಟ್ಟಿ ಇಟ್ಕೊಂಡಿದ್ದಾರೆ. 4.5 ಲಕ್ಷ ಕೊಟ್ಟು ಅದು ತೀರೋದ್ಮೇಲೆ ಬಿಲ್ ಹಾಕಿರೋದು ಅವರು. ಎಷ್ಟು? 4.5 ಲಕ್ಷ ರೂಪಾಯಿ. ನೋಡಿ, ಸರ್ಕಾರ ಏನಂತ ಹೇಳಿದೆ ಅಂದ್ರೆ, ಬಡವರಿಗೆ, ಅದು ಯಾವ ಪ್ರೈವೇಟ್ ಆಸ್ಪತ್ರೆ ಆಗ್ಲಿ, ಯಾವುದೇ ಆಸ್ಪತ್ರೆ ಆಗ್ಲಿ, ಒಬ್ಬರನ್ನ ಸೇರಿಸಿ ಅವರು ಚೆನ್ನಾಗಿ ಡಿಸ್ಚಾರ್ಜ್ ಆದ್ರೆ ಆ ದುಡ್ಡನ್ನ ಡಿಸ್ಕೌಂಟ್ ಮಾಡೋ, ಅದರಲ್ಲೂ ಕೂಡ ಡಿಸ್ಕೌಂಟ್ ಮಾಡ್ಬೇಕಂತ ಇದೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ತೀರೋಗಿರೋಂತಹ ಅವರು ಶರೀರನ, ತಾಯಿ ಶರೀರನ ಇಟ್ಕೊಂಡು ಬೆಳಗ್ಗೆ 11 ಗಂಟೆಯಿಂದ ನೋಡಿ, ಅವ್ರ ಮಗ, ಅವ್ರ ಮಗಳು ನೊಂದಿದ್ದಾರೆ. ಎಷ್ಟು ಗಂಟೆವರೆಗೂ? 10 ಗಂಟೆವರೆಗೂ. 10 ಗಂಟೆ 10 ಗಂಟೆವರೆಗೂ, ಬೆಳಗಿನ ಜಾವ 10 ಗಂಟೆಗೆ ತೀರೋಗಿರೋದು. ಈ ಮಣಿಪಾಲ್ ಆಸ್ಪತ್ರೆಯವರಿಗೆ ಎಷ್ಟೋ ಟೈಮ್ ಹೇಳಿದ್ದೀನಿ, ಖಂಡಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೇ, ಈ ಯಾವುದು ಬಾಬಾ ಬಾ ಈ ಯಾವುದೇ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಆರೋಗ್ಯಕ್ಕೆ ಇರುವಂತ ಹೆಲ್ತ್ ಮಿನಿಸ್ಟರ್ ಅವರೇ, ತಮ್ಮ ಗಮನಕ್ಕೆ ಬರ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ, ತಾವು ಬಡವ್ರ ಪರ ನಿಲ್ಲಬೇಕು. ಇವತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ತಾಯಿ ತೀರೋಗಿದ್ದಾರೆ 11 ಗಂಟೆಗೆ ಬೆಳಗ್ಗೆ, ಇವಾಗ 10 ಗಂಟೆ ಇವಾಗವರೆಗೂ ಅವ್ರಿಗೆ ಬಾಡಿನ ಕೊಟ್ಟಿಲ್ಲ. ಅವ್ರ ಹತ್ರ ದುಡ್ಡಿಲ್ಲ, ಇವಾಗ ತೀರೋಗ್ಬಿಟ್ಟಿದ್ದಾರೆ. ದುಡ್ಡಿಲ್ಲಪ್ಪ ಅಂತ ಹೇಳಿದ್ರೆ ಆ ಬಾಡಿನ ಕೊಡೋದು ಬಿಟ್ಬಿಟ್ಟು ಇವರೇ ಮ್ಯಾನೇಜರ್ ಅಂತೆ. ಪಾಪ ಇವಾಗ ಇವ್ರಿಗೆ ನೈಟ್ ಶಿಫ್ಟ್ ಬಂದಿರೋದು, ಡೇ ಶಿಫ್ಟ್ ಅಲ್ಲಿ ಯಾರು ಅಂತ ಗೊತ್ತಿಲ್ಲ. ನೈಟ್ ಶಿಫ್ಟ್ ಅಲ್ಲಿ ಬಂದಿರೋರು ಅವ್ರ ಬಾಡಿನ ಕೂಡ ಇನ್ನ ಕೊಟ್ಟಿಲ್ಲ. ಇವಾಗ ನಾನು ಒಂದು ಸಂಘಟನೆಯಲ್ಲಿ ಇಷ್ಟು ಜನ ಬಂದಿದ್ದೀವಿ, ಇವರ ಯೋಗ್ಯತೆ ಏನು ಅಂತ ದಯವಿಟ್ಟು ಜನರೇ ಇದನ್ನ ದಯವಿಟ್ಟು ಸಹಕಾರ ಮಾಡಿ, ಶೇರ್ ಮಾಡಿ. ಇದು ಯಾವ ಹೆಲ್ತ್ ಮಿನಿಸ್ಟರ್ ವರ್ಗು ತಲುಪೋವರು ಶೇರ್ ಮಾಡಿ. ಯಾಕಂದ್ರೆ ಈ ಮಣಿಪಾಲ್ ಯೋಗ್ಯತೆ ಏನು ಅಂತ ಇವತ್ತು ಹೇಳ್ತಾ ಇದ್ದೀನಿ, ಮಣಿಪಾಲ್ ಬರೋ ಪ್ರತಿಯೊಬ್ಬ ಬಡವನು ಮಣಿಪಾಲ್ ಆಗ್ತಾ